ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ನೀವೆಲ್ಲ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸೇವಂತಿ ಡೈರೀಸ್ ಯೂಟ್ಯೂಬ್ ಚಾನೆಲ್. ಸೊ ನಾನಿವತ್ತು ಇನ್ನೊಂದು ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಮಂಡೇ, ಟೈಮ್ ಆಲ್ರೆಡಿ 9:30 ಆಗಿದೆ. ಸೊ ಫ್ರೆಶ್ ಆಗೆಲ್ಲ ಸ್ನಾನ ಮಾಡಿಬಿಟ್ಟು ಇವತ್ತು ಒಂದಷ್ಟು ಪ್ಲ್ಯಾನ್ಸ್ ಇದೆ. ನೋಡೋಣ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೋ ಇಲ್ವೋ ಅಂತ. ಸೊ ನೋಡ್ತಾ ಇರಿ ಇವತ್ತು ಏನೇನಾಗುತ್ತೆ. ಹೊಸದೇನೋ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು ಅಂದ್ಕೊಂಡೆ. ಸೊ ಇಟ್ಸ್ ಆಲ್ ಪ್ಲಾನ್ಡ್. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಇಟ್ಸ್ ಆಲ್ರೆಡಿ 9:30. ನಾನಿನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಲಾಂಡ್ರಿಗೆ ಹೋಗಬೇಕು, ಬಟ್ಟೆ ಹಾಕೋಕ್ಕೆ, ಬಟ್ಟೆ ವಾಷಿಂಗ್ಗೆ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಲಾಂಡ್ರಿಗೆ ಬಟ್ಟೆ ಹಾಕಬೇಕು. ಅಲ್ಲಿ ಇದೆಯಲ್ಲ ಬ್ಯಾಗ್, ಅಷ್ಟು ಬಟ್ಟೆ ಇದೆ. ಆಲ್ಮೋಸ್ಟ್ 2 ವೀಕ್ಸ್ದು ಬಟ್ಟೆ ಇದೆ. ಲಾಸ್ಟ್ ವೀಕ್ ನನಗೆ ಟೈಮ್ ಸಿಗಲಿಲ್ಲ ಅಂತ ಹಾಕೋಕ್ಕಾಗಿಲ್ಲ. ಬಟ್ ಇವಾಗ ಬೇರೆ ಆಪ್ಷನ್ ಇಲ್ಲ, ಹಾಕಲೇಬೇಕು. ಸೊ ಬಟ್ ಆಚೆ ತುಂಬ ಚಳಿ ಇದೆ ಆ್ಯಂಡ್ ಮಳೆನೂ ಬರ್ತಾಯಿದೆ ಇವತ್ತು. ಸೊ ಜಾಕೆಟ್ ಹಾಕ್ಕೊಂಡೇ ಹೋಗಬೇಕು. ಇಲ್ಲಿ ಇರೋ ಚಳಿಗೆ ಆಲ್ಮೋಸ್ಟ್ ಇವತ್ತು ಎಷ್ಟಿದೆ ಗೊತ್ತಾ? ಎಷ್ಟಿದೆ, ಮೇ ಬಿ 2 or 3 ಡಿಗ್ರೀಸ್ ಇದೆ. ಬಟ್ ಇಲ್ಲಿ ಇರೋ ಚಳಿಗೆ ಈ ಜಾಕೆಟ್ ಯಾವುದಕ್ಕೂ ಸಾಲಲ್ಲ. ಆದರೂ ಇಲ್ಲೇ ನಾನು ನಮ್ಮ ಬಿಲ್ಡಿಂಗ್ ಹೊರಗಡೆ ಹೋದರೆ ಜಸ್ಟ್ ಒಂದು 30 ಸೆಕೆಂಡ್ಸ್ ಅಲ್ಲೇ ಇದೆ ಲಾಂಡ್ರಿ. ಸೊ ಬಟ್ ಇಲ್ಲಿ ಎಲ್ಲರಿಗೂ ಅಲ್ಲೇ ಮಾಡಿದ್ದಾರೆ. ಸೊ ನಾವೆಲ್ಲ ಅದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಜಸ್ಟ್ ಒಂದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಜಾಸ್ತಿ ಲೇಯರ್ಸ್ ಹಾಕ್ತಾಯಿಲ್ಲ, ಉಳೋಗ್ಬಿಡ್ಬೋದು ಅಂತ. ಸೊ ಬನ್ನಿ ಹೋಗೋಣ. ಅದಕ್ಕೆ ಈಗ ಒಂದು ಹಾಫ್ ಆನ್ ಅವರ್ ಇಲ್ಲ 40 ಮಿನಿಟ್ಸ್ ತೋರಿಸ್ತಾ ಇದೆಯಲ್ಲ, ಅದನ್ನು ಮುಗಿಸ್ಕೊಂಡು ಬೇರೆ ಕೆಲಸ ಇದೆ. ನಾನೊಂದು ಯೋಗ ಕ್ಲಾಸ್ ಬುಕ್ ಮಾಡಿದ್ದೀನಿ. ಸೊ ಅಲ್ಲಿಗೆ ಹೋಗೋಣ ಅಂತ. ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್. ಆ್ಯಂಡ್ ಸೊ 40 ಮಿನಿಟ್ಸ್ ಆದಮೇಲೆ ಮತ್ತೆ ಬಂದು ತೊಗೋಬೇಕು. ಅಷ್ಟರಲ್ಲಿ ಬೇರೆ ಕೆಲಸ ಇದೆ, ಮುಗಿಸ್ಕೊಬಿಡ್ತೀನಿ. ಸೊ ನಾನು ಬಟ್ಟೆ ಎಲ್ಲ ವಾಷಿಂಗ್ ಆಯಿತು, ಮತ್ತು ಹೋಗಿ ತಂದೆ. ಬಟ್ ಯೋಗ ಕ್ಲಾಸ್ ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಆಲ್ಮೋಸ್ಟ್ ಇವಾಗ ಟೈಮ್ ಆಯಿತು, ರೆಡಿಯಾಗಿ ಹೋಗಬೇಕು. ಸೊ ಬಟ್ ಹೊರಗಡೆ ಮಳೆನೂ ಬರ್ತಾಯಿದೆ. ಗಿವ್ ಅಪ್ ಮಾಡೋಣ ಅಂದ್ಕೊಂಡೆ, ಬೇಡ ಹೋಗೋದು, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ಬಿಕಾಸ್ ಸ್ವಲ್ಪ ಕೋಲ್ಡು ಆಗಿದೆ, ವಾಯ್ಸಲ್ಲಿ ಗೊತ್ತಾಗ್ತಿದೆ ಇಲ್ವ ಗೊತ್ತಿಲ್ಲ. ಸೊ ಬಟ್ ಎನಿ ವಿಚ್ ವೇಸ್ ಹೋಗೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಹೆಂಗೋ ರಜಾ ಇದೆ, ಆ್ಯಂಡ್ ಸ್ವಲ್ಪ ಮೂವ್ಮೆಂಟ್ ಆದರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ರೆಡಿ ಫಾರ್ ಯೋಗ ಕ್ಲಾಸ್. ಏನಿಲ್ಲ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅದೆಲ್ಲ ಹಾಕ್ಕೊಬಿಟ್ಟಿದ್ದೀನಿ. ಜಸ್ಟ್ ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಳ್ಳೋದು, ಹೋಗೋದು ಅಷ್ಟೇ.
ಸೊ ಇವಾಗ ನಾನು ಊಟ ಎಲ್ಲ ಹೋಗಿತ್ತು ಮತ್ತು ಕೆಲಸ ಎಲ್ಲ ಮುಗಿಸ್ಕೊಂಡೆ, ಫೇಸ್ ವಾಶ್ ಮಾಡ್ಕೊಂಡ್ಬಂದೆ. ರೆಡಿ ಆಗಬೇಕು ಬಿಕಾಸ್ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಪಾರ್ಟಿ ಅದು ಇದು ಅಂತ ನೋಡ್ಬೇಕು ಏನೇನಾಗುತ್ತೆ ಅಂತ. ಐ ಆಮ್ ನಾಟ್ ಶೋರ್, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಲೆಟ್ಸ್ ಗೆಟ್ ರೆಡಿ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಏನು ಮಾಡ್ಕೊಂಡು ಈ ವ್ಲಾಗ್ ನೋಡ್ತೀರಾ? ಬಿಕಾಸ್ ನಾನಂತೂ ತುಂಬ ವ್ಲಾಗ್ಸ್ ನೋಡ್ತೀನಲ್ವಾ. ನಾನು ಯೂಶ್ವಲಿ ತಿನ್ನೋವಾಗ ನೋಡ್ತೀನಿ ಅಥವಾ ಏನಾದರೂ ಮಾಡೋವಾಗ ಲೈಕ್ ಕ್ಲೀನಿಂಗ್ ಆ ಥರ ಟೈಮಲ್ಲಿ ನಂಗೆ ಏನಾದರೂ ನೋಡ್ತಾ ಇರಬೇಕು. ಸೊ ಆ ಟೈಮಲ್ಲಿ ನಾನು ನೋಡ್ತೀನಿ. ನಿಮಗೂ ಆ ಅಭ್ಯಾಸ ಇದೆಯಾ ಅಥವಾ ವ್ಲಾಗ್ಸ್ಗೆ ಅಂತಲೇ ಟೈಮ್ ಕೊಡ್ತೀರಾ? ಲೆಟ್ ಮೀ ನೋ. ನನ್ನ ಔಟ್ಫಿಟ್ ತೋರಿಸ್ತೇನೆ ನೋಡಿ. ಸೊ ಗೈಸ್, ನಾನು ಆಲ್ಮೋಸ್ಟ್ ರೆಡಿ ಇದ್ದೀನಿ. ಹೇಗಿದೆ ಅಂತ ಹೇಳಿ. ಓಕೆ, ನಾನು ಇಯರಿಂಗ್ಸ್ ಮರ್ತೋದೆ. ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್. ಥಿಂಕಿಂಗ್ ಚೆನ್ನಾಗಿದೆ ಅಲ್ಲ? ನೀವೆಲ್ಲರೂ ಹೇಳಿ ನನ್ನ ಲುಕ್ ಇಷ್ಟ ಆಯಿತಾ ಅಂತ. ನಂಗೆ ಇಷ್ಟ ಆಯಿತು. ಐ ಲೈಕ್ ಇಟ್. ಸೊ ಒಂದು ಪೌಚ್, ಅಷ್ಟೇ. ಐ ಆಮ್ ಆಲ್ ಡನ್. ಸೊ ಫುಲ್ ಔಟ್ಫಿಟ್ ಹೊರಗಡೆ ಒಂದು ಮಿರರ್ ಇದೆ, ಅದ್ರಲ್ಲಿ ತೋರಿಸ್ತೀನಿ. ಬಟ್ ಐ ಜಸ್ಟ್ ಲವ್ ಇಟ್. ನಂಗೆ ತುಂಬ ಇಷ್ಟ ಆಯಿತು ಆಫ್ಟರ್ ಅ ಲಾಂಗ್ ಟೈಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಹೋಗೋಣ. ಐ ಆಮ್ ಆಲ್ ಎಕ್ಸೈಟೆಡ್. ಬಟ್ ಇಲ್ಲಿಂದ ಟ್ರೈನ್ ಸ್ಟೇಷನ್ ಹತ್ರ ಒಂದು ಸೆಂಟರ್ ಇದೆ, ಅಲ್ಲಿಗೆ 30 minutes ವಾಕ್. ಸೊ ಇಟ್ಸ್ ಆಲ್ರೆಡಿ 4 o'clock. ನನ್ನ ಫ್ರೆಂಡ್ 5ಗೆ ಅಲ್ಲಿರು ಅಂತಂದ. ಸೊ ಬಿಡಬೇಕು. ಇಟ್ಸ್ 4:10. ಓಕೆ, ಬಾಯ್. ನೆನ್ನೆ ಬರೋದು ಲೇಟ್ ಆಯಿತು. ಇಟ್ ವಾಸ್ ಆಲ್ಮೋಸ್ಟ್ 1 o'clock. ಆ್ಯಂಡ್ ಇದು ನನ್ನ ಫಸ್ಟ್ ಟೈಮ್ ನಾನು ಹೊರಗಡೆ 1 o'clock ಟೈಮಲ್ಲಿ ಇದ್ದಿದ್ದು. ಬಟ್ ಸ್ಟಿಲ್ ನನ್ನ ಸರೌಂಡಿಂಗ್ ಸೇಫ್ ಇತ್ತು. ಆ್ಯಂಡ್ ನಾವು ಇಂಡೋರ್ ಪಾರ್ಟಿ ಮಾಡಿದ್ರಿಂದ ಇಟ್ ವಾಸ್ ಓಕೆ ಅಂತ ಅನ್ನಿಸ್ತು. ಆ್ಯಂಡ್ ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಡ್ರಾಪ್ ಮಾಡಿದ್ರು 1 o'clock. ಸೊ ಅಷ್ಟೊತ್ತಲ್ಲಿ ಬಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾನು ಆಲ್ರೆಡಿ ಅರ್ಧ ಹೋಗ್ಬಿಟ್ಟಿದ್ದೆ ನಿದ್ದೆಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೆಟ್ ಮೀ ನೋ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೇವಂತಿ ಡೈರೀಸ್. ಸೊ ನಾನು ಇನ್ನೊಂದು ವೀಡಿಯೋ ಸಿಗ್ತೀನಿ, ಮತ್ತು ನಾಳೆ ಏನೇನಾಗುತ್ತೆ ಅದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ.
ಅದು ಬಿಟ್ಟರೆ ಇಫ್ ಯು ವಾಂಟ್ ಎನಿ ಪರ್ಟಿಕ್ಯುಲರ್ ವಿಡಿಯೋ ಇನ್ಫಾರ್ಮೇಷನ್ ಹೇಗೆ ಏನೋ ಅದು ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್, ನಾನು ಮಾಡ್ತೀನಿ. ಆಲ್ಸೋ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಸ್ಟೇ ಹ್ಯಾಪಿ, ಸ್ಟೇ ರಿಯಲ್, ಸ್ಟೇ ಹೆಲ್ದಿ, ಬಿ ಕೈಂಡ್.